ಉತ್ತರ ಕರ್ನಾಟಕದ ಶಕ್ತಿ ದೇವತೆಗಳಲ್ಲಿ ಒಂದಾದಂತಹ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ದಾಖಲೆ ಪ್ರಮಾಣದಲ್ಲಿ ಕಾಣಿಕೆ ಸಂಗ್ರಹ ಆಗಿದೆ. ಕೇವಲ 3 ತಿಂಗಳಲ್ಲಿ 3.81 ಕೋಟಿ ಕಾಣಿಕೆ ಹರಿದು ಬಂದಿದೆ. 2023ರಲ್ಲಿ 1.65 ಕೋಟಿ ಹಾಗೂ 2024ರಲ್ಲಿ ಈ ಅವಧಿಯಲ್ಲಿ 1.96 ಕೋಟಿ ಕಾಣಿಕೆ ಸಂಗ್ರಹವಾಗಿತ್ತು. ಕಳೆದ 2 ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಅತ್ಯಧಿಕ ಪ್ರಮಾಣದಲ್ಲಿ ಭಕ್ತರು ಕಾಣಿಕೆ ಸಮರ್ಪಣೆ ಮಾಡಿದ್ದಾರೆ. 3.81 ಕೋಟಿಯಲ್ಲಿ 3.39 ಕೋಟಿ ನಗದು, 32.94 ಲಕ್ಷ ಮೌಲ್ಯದ ಚಿನ್ನಾಭರಣ, 9.79 ಲಕ್ಷದ 8.7 ಕೆಜಿ ಬೆಳ್ಳಿಯನ್ನು ದೇವಿಗೆ ಭಕ್ತರು ಅರ್ಪಿಸಿದ್ದಾರೆ. ದೇವಸ್ಥಾನದಲ್ಲಿ ವಿವಿಧ ಸುಧಾರಣಾ ಕ್ರಮ ಅನುಸರಿಸಿದ್ದರಿಂದ ದೇವಸ್ಥಾನದ ಆದಾಯ ಹೆಚ್ಚಾಗಿದೆ ಎಂದು ಹೇಳಲಾಗ್ತಾ ಇದೆ. ಸಂಗ್ರಹವಾದಂಥ ಕಾಣಿಕೆಯನ್ನು ಮತ್ತಷ್ಟು ಅಭಿವೃದ್ಧಿ ಕೆಲಸಕ್ಕೆ ಬಳಸೋದಾಗಿ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಅಶೋಕ್ ತಿಳಿಸಿಕೊಟ್ಟಿದ್ದಾರೆ. ಇಂದು ದೇಶಾದ್ಯಂತ ಗುರುಪೂರ್ಣಿಮಾ ಹಿನ್ನೆಲೆ ರಾಜ್ಯದ ಹಲವು ದೇವಸ್ಥಾನಗಳಲ್ಲಿ ಸಂಭ್ರಮ ಜೋರಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ. ಗುರುಪೂರ್ಣಿಮಾ ಹಿನ್ನೆಲೆ ದೇವಸ್ಥಾನಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದಾರೆ. ಇಲ್ಲಿ ಇವತ್ತಿನ ದಿನ ವಿಶೇಷವಾಗಿ ಏನಪ್ಪ ಅಂದರೆ ಬೆಳಗ್ಗೆ ಬಾಬಾವ್ರಿಗೆ ಆರತಿ ಇರುತ್ತೆ, ಚಿಕ್ಕದಾಗಿ ಅಭಿಷೇಕ ಇರುತ್ತೆ. ಹಾಗೆ 10 ಗಂಟೆಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ. ಹಾಗೆ 1 ಗಂಟೆಗೆ ಮುಖ್ಯ ಆರತಿ ಇರುತ್ತೆ. ಅದೇ ರೀತಿಯಲ್ಲಿ ಈ ದಿನ ಮತ್ತೆ ಸಂಜೆ ಸಾಯಂಕಾಲ ಧೂಪ ಆರತಿ ಇರುತ್ತೆ. ಅದಾದಮೇಲೆ ಲಾಸ್ಟು ಶೇಜ ಆರತಿ ಇರುತ್ತೆ. ಇವತ್ತಿನ ದಿನ ಇನ್ನೂ ಹೆಚ್ಚಿನ ವಿಶೇಷವಾಗಿ ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ, ಭರತನಾಟ್ಯ ಕಾರ್ಯಕ್ರಮ. ಇಲ್ಲೇ ನಮ್ಮ ಬೂದಿಗೆರೆಯಲ್ಲಿ ಶಾಂತ ನೃತ್ಯ ಕಲಾ ಕೇಂದ್ರದಿಂದ ಅದರಿಂದ ನಡೀತಾ ಇದೆ. ಹಾಗೆ ಮತ್ತು ನೇತಾಜಿ ಸಮಿತಿಯಿಂದ ರಕ್ತದಾನ ಶಿಬಿರ ಏರ್ಪಡಿಸಿದೆ. ಮತ್ತು ಶ್ರೀ ಸಾಯಿನಾಥಾಯ ನಮಃ. ವಿಶೇಷ ಬೂದಿಗೆರೆ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಬಹಳ ವಿಶೇಷ ಏನಂದರೆ ದಿವಸನೂ ಪಂಚಾರತಿ, ದಿವಸನೂ ಬೆಳಗ್ಗೆ 6:30ಯಿಂದ ಕಾಕಡ ಆರತಿ ಇರುತ್ತೆ, ಮಧ್ಯಾಹ್ನ 12 ಗಂಟೆಗೆ ಆರತಿ ಇರುತ್ತೆ, ಮತ್ತು ಸಂಜೆ 6:15 ಆರತಿ ಇರುತ್ತೆ, ಧೂಪ ಆರತಿ, ಮತ್ತು ರಾತ್ರಿ ಸೇಜ ಆರತಿ ಇರುತ್ತೆ. ಇದೇನು ಗುರುಪೂರ್ಣಿಮೆ ವಿಶೇಷ, ಆಷಾಢ ಪೌರ್ಣಿಮೆ ವಿಶೇಷ ಏನಂದರೆ ಉಳಿದೆಲ್ಲ ಪೌರ್ಣಿಮೆಗಳಿಂತ ಬಹಳ ವಿಶೇಷ. ಗುರು ಆಶೀರ್ವಾದ ಶೀಘ್ರವಾಗಿ ಸಾತ್ವಿಕವಾದ ಅನುಗ್ರಹ ಆಶೀರ್ವಾದ ಆಗುತ್ತೆ ಭಕ್ತರಿಗೆ, ನಂಬಿದವರಿಗೆ. ಆ ದೃಷ್ಟಿಯಿಂದ ಪಂಚಾಮೃತಾಭಿಷೇಕ ಇರುತ್ತೆ, ವ್ರತ ಪೂಜೆ ಇರುತ್ತೆ, 5 ಅಧ್ಯಾಯ ಕಥೆಗಳನ್ನು ಇರ್ತವೆ, ಹೇಳ್ತೇವೆ. ಆ ವಿಶೇಷವಾಗಿ ಪ್ರತಿ ಪೌರ್ಣಿಮೆನೂ ಪೂಜೆ ಮಾಡ್ತೀವಿ. ಅದು ಆಷಾಢ ಮಾಸದ ಪೌರ್ಣಿಮೆ ಬಹಳ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.